ಕೇಳ್ತಾರೆ ಅಲ್ಲ 1 to 5% ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ನೋಡಿ, ಗಿಗ್ ಎಕಾನಮಿನಲ್ಲಿ ಯಾರು ಕೆಲಸ ಮಾಡ್ತಾರೆ, ಗಿಗ್ ಎಕಾನಮಿನಲ್ಲಿ ಯಾವುದೇ ಒಬ್ಬ ಯುವಕ ಕೆಲಸ ಮಾಡ್ತಿದ್ರೆ ದಿ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಒಬ್ಬ ಕೆಲಸ ಮಾಡ್ತಕ್ಕಂಥ ಒಬ್ಬ ಯಾವುದೇ ಕಾರ್ಮಿಕ ಗಿಗ್ ಎಕಾನಮಿಲಿ ಕೆಲಸ ಮಾಡ್ತಾರೆ, ಎಸ್ಪೆಷಲಿ ಮೋಟರ್ ಸೈಕಲ್ನಲ್ಲಿ ತಿರುಗಾಡ್ತಿದ್ದೆ. ನಾನು ಮೋಟರ್ ಸೈಕಲ್ ತಿರುಗಾಡಿದ್ದೇನೆ. ಒಂದು ಸಿಗ್ನಲ್ನಲ್ಲಿ ನಾವು ನಿಂತ್ಕೊಂಡ್ರೆ ನೇರವಾಗಿ ಆ ಕಾರ್ಬನ್ ಡೈಆಕ್ಸೈಡ್ ಏನು ಕನ್ಸ್ಯೂಮ್ ಮಾಡ್ತಾ ಇದ್ದಾನಲ್ಲ ಅವನ ಲೈಫೇ ಕಾಂಪ್ರಮೈಸ್ ಆಗ್ತಾ ಇದೆ. ಎಲ್ಲರೂ ದಯಮಾಡಿ ಗಿಗ್ ಎಕಾನಮಿ ಬಗ್ಗೆ ಅರ್ಥ ಮಾಡ್ಕೋಬೇಕು. ಯಾರು ಗಿಗ್ ಎಕಾನಮಿ ಕೆಲಸ ಮಾಡ್ತಾ ಇದ್ದಾರೆ, ದಿ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಕನ್ಸ್ಯೂಮಿಂಗ್ ಎವ್ರಿ ಡೇ. ಲೋಡ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನು ಅವನು ಕನ್ಸ್ಯೂಮ್ ಮಾಡ್ತಾ ಇದ್ದಾನೆ. ಅವನು 10-15 ವರ್ಷ ಅಥವಾ ಮ್ಯಾಕ್ಸಿಮಮ್ 20 ವರ್ಷ ಕೆಲಸ ಮಾಡಿದರೆ ಮುಂದಲು 20 ವರ್ಷ ಅವ್ನು ಕಾಂಪ್ರಮೈಸ್ ಆಗುತ್ತೆ, ಲೈಫೇ ಕಾಂಪ್ರಮೈಸ್ ಮಾಡ್ತಾ ಇದ್ದಾನೆ. ಗಿಗ್ ಎಕಾನಮಿ ಕೇವಲ ಬರೀ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಲಾಸ್ ಆಗ್ತಕ್ಕಂಥದ್ದು, ನುಕ್ಸಾನ್ ಆಗ್ತಕ್ಕಂಥದ್ದಲ್ಲ, ಇವನ್ ಲೈಫೇ ನುಕ್ಸಾನ್ ಮಾಡ್ಕೊಂತದ್ದು. ಅಮೌಂಟ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಈಸ್ ಕನ್ಸ್ಯೂಮಿಂಗ್. ಅದಕ್ಕಾಗಿ 1 to 5% ಮಾಡಿರ್ತಕ್ಕಂಥದ್ದು. ನಾವೆಲ್ಲರಿಗೂ 5% ಆಗಿ ಸಾರಸಕಟವಾಗಿ ಆಗೋದಿಲ್ಲ. ರೆವಿನ್ಯೂ ಬೇಸ್ಡ್ ಅಂದರೆ ಟ್ರಾನ್ಸಾಕ್ಷನಲ್ಲಿ 50 ರೂಪಾಯಿ ಆಗಿದ್ರೆ ಅಂದರೆ ಲೆಸ್ಸರ್ ದ ಟ್ರಾನ್ಸಾಕ್ಷನ್ ಹೈಯರ್ ದ ಸೆಸ್, ಹೈಯರ್ ದಿ ಟ್ರಾನ್ಸಾಕ್ಷನ್ ಲೆಸ್ಸರ್ ದ ಸೆಸ್ಸು. ಅದನ್ನು ಇವತ್ತೇ ಫೈನಲ್ ಮಾಡಲ್ಲ. ನಾವಿದು ಗಿಗ್ ಬೋರ್ಡ್ ಏನಾಗಿದೆ, ಬಿಲ್ ಏನು ಪಾಸ್ ಆಗಿದೆ, ಮುಂದೆ ನಾವಿದು ಬೋರ್ಡ್ ಮಾಡ್ತೀವಿ. ಆಮೇಲೆ ರೂಲ್ಸ್ಗಳು ಫ್ರೇಮ್ ಮಾಡೋಕ್ಕಲ್ಲಿಗೆ ಎಲ್ಲ ಏನು ಸಂಬಂಧಪಟ್ಟಿರ್ತಕ್ಕಂಥ ಏನು ಇಂಟ್ರೆಸ್ಟೆಡ್ ಪಾರ್ಟೀಸ್ಗಳಿದ್ದಾರೆ, ದೇ ವಿಲ್ ಬಿ ಆಲ್ಸೋ ಪಾರ್ಟ್ ಆಫ್ ದಿಸ್ ಬೋರ್ಡ್. ಅವ್ರನ್ನ ತಗೊಂಡು ಅವ್ರು ಅಮೇಕಬಲ್ ಆಗಿ ಕುತ್ಕೊಂಡು